ಹೆಣ್ಮಕ್ಳು ಮದುವೆ ಆದ ನಂತರ ನೀವು ಗಮನಿಸಿರ್ಬೋದು, ಅವರು ಹೆಚ್ಚಾಗಿ ತಮ್ಮ ತಾಯಿಗೆ ಫೋನ್ ಮಾಡ್ತಾರೆ, ತಮ್ಮ ಗಂಡನ ಮನೆಯವ್ರ ಬಗ್ಗೆ ಹೇಳ್ತಾ ಇರ್ತಾರೆ. ಆದ್ರೆ ಗಂಡನ ಮನೆಯವರು ಒಳ್ಳೆಯವರಾಗಿದ್ರೂ ಕೂಡ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು, ತನ್ನ ತಾಯಿ ಹತ್ರನೇ ತನ್ನ ಗಂಡನ ಬಗ್ಗೆ ಕಂಪ್ಲೇಂಟ್ಸ್ ಹೇಳೋದು, ಈ ತರ ಮಾಡಿದ್ರೆ ಹೇಗಿರತ್ತೆ? ಇದೇ ಮನಸ್ಥಿತಿಲಿ ದೀಪಿಕಾ ಇರ್ತಾಳೆ. ಅಮ್ಮ, ನಿನಗೆ ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ರಿಸೀವ್ ಮಾಡಿಲ್ಲ. ನಿನ್ ಫೋನ್ ನಿನ್ನ ಯಾವಾಗ್ಲೂ ನಿನ್ನ ಹತ್ರನೇ ಯಾಕಮ್ಮ ಇಟ್ಕೊಳ್ಳಲ್ಲ, ಅದು ಎಲ್ಲೆಲ್ಲೋ ಇಟ್ಟಿರ್ತೀಯಪ್ಪ. ದೀಪಿಕಾ, ನಿನಗೆ ಗೊತ್ತಲ್ವೇನಮ್ಮ, ನಾನು 3 ಹೊತ್ತು ಫೋನ್ನ ಕೈಯಲ್ಲೇ ಇಟ್ಕೊಂಡಿರೋಳಲ್ಲ ಅಂತ. ನೀನು ಫೋನ್ ಮಾಡಿದಾಗ ನಾನು ಪಕ್ಕದ ಮನೇಲಿದ್ದೆ, ಈಗ ಫೋನ್ ರಿಸೀವ್ ಮಾಡಿದ್ದೀನಿ ತಾನೆ, ಈಗ ಹೇಳು ಏನು ವಿಷಯ ಅಂತ. ನೀನು ಮಾತಾಡ್ತಿರೋದು ನೋಡ್ತಾ ಇದ್ರೆ ಏನೋ ಟೆನ್ಷನಲ್ಲಿ ಇದ್ದಾಗಿದೆಯಾ, ಏನು ವಿಷಯ ಅಂತ ಹೇಳು. ಏನು ಹೇಳಮ್ಮ, ನೀನು ನನ್ನ ಮದುವೆ ಮಾಡಿ ನನ್ನ ಒಂಥರ ಜೀವನನೇ ಹಾಳು ಮಾಡಿಬಿಟ್ಟಿದ್ಯಾ. ಯಾಕೆ ಯಾಕೆ ಹೀಗೆ ಹೇಳ್ತಿದ್ಯಾ? ನಿನ್ನ ಗಂಡನ ಮನೇಲಿ ಯಾರಾದರೂ ನಿನ್ಗೇನಾದರೂ ಅಂದ್ರ? ಅಮ್ಮ, ಗಂಡನ ಮನೇಲಿ ಹೆಂಡತಿ ಆದವಳಿಗೆ ಗೌರವ ಮರ್ಯಾದೆ ಅವಳು ಗಂಡನಿಂದನೇ ಸಿಗೋದು. ಈ ಗಂಡ ಆದವನೇ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅವಳು ಗಂಡನ ಮನೆಯವ್ರು ಇನ್ನೇನು ಮರ್ಯಾದೆ ಕೊಡ್ತಾರೆ? ನನ್ನ ಗಂಡನ್ನೇ ನನ್ನನ್ನು ಒಂಥರ ಮನೆ ಕೆಲಸದವಳ ಥರ, ಈ ಮನೆ ಕೆಲಸ ಮಾಡೋಕ್ಕೋಸ್ಕರನೇ ನಾನು ಬಂದಿದ್ದೀನಿ ಅನ್ನೋ ಥರ ನೋಡ್ತಾರೆ. ಅಂದಮೇಲೆ ಇನ್ನು ಬೇರೆಯವ್ರು ಇನ್ನೇನು ಮರ್ಯಾದೆ ಕೊಡ್ತಾರಮ್ಮ ನನಗೆ? ದೀಪಿಕಾ, ಸ್ವಲ್ಪ ಏನಾಯ್ತು ಅಂತ ನೇರವಾಗಿ ಹೇಳು. ಇನ್ನೇನಾಗಬೇಕಮ್ಮ? ಅಲ್ಲಮ್ಮ, ಇವತ್ತು ಬೆಳಗ್ಗೆ ನಾನು ಎದ್ದೊಳೋದು ಒಂದು ಸ್ವಲ್ಪ ಲೇಟ್ ಆಯಿತು. ಅಷ್ಟಕ್ಕೆ ನಿನ್ನ ಪ್ರೀತಿ ಅಳಿಯ ನನಗೆ ಬೈಯಕ್ಕೆ ಶುರು ಮಾಡಿಬಿಟ್ರು ಲೇಟ್ ಆಗ್ಯದ್ದೆ ಅಂತ. ಅವ್ರಿಗೆ ಅಷ್ಟೊಂದು ಕೋಪ ಬರೋಕ್ಕೆ ಕಾರಣ ಏನಂದರೆ, ಅವರ ಮುದ್ದಿನ ಅಮ್ಮ ಇದ್ದಾರಲ್ಲ, ಅವರು ಕಿಚನಲ್ಲಿ ತಿಂಡಿ ಮಾಡ್ತಾ ಇದ್ರು. ಅದನ್ನ ನೋಡಿ ಇವರಿಗೆ ಸಹಿಸ್ಕೊಳಕ್ಕಾಗಿಲ್ಲ, ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು. ಅಲ್ಲಮ್ಮ, ದಿನ ತಿಂಡಿ ಎಲ್ಲ ನಾನೇ ಮಾಡ್ತೀನಿ, ಒಂದಿನ ಇವರಮ್ಮ ತಿಂಡಿ ಮಾಡಿಬಿಟ್ರೆ ಏನು ಅವ್ರ ಕೈ ಸೌದೋಗ್ಬಿಡತ್ತಾ ಇವ್ರು ಇಷ್ಟು ಕೋಪ ಮಾಡ್ಕೊಳಕ್ಕೆ? ನೋಡ್ ದೀಪಿಕಾ, ಅತ್ತೆ ಅಂದ್ರೆ ರಗಳೆ ಎಲ್ಲಾರ ಮನೇಲೂ ಇದ್ದಿದ್ದೆ, ಆದರೆ ನೀನು ನಿನ್ನ ಗಂಡನ್ನ ನಿನ್ನ ಮುಷ್ಟಿಲಿ ಇಟ್ಕೋಬೇಕು. ಈಗ ನಿನ್ನ ಗಂಡನಿಗೆ ಅವರಮ್ಮ ವಯಸ್ಸಾದವಳು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೊಟ್ಟೆ ಉರಿತಲ್ವಾ, ಅದೇ ಥರ ನೀನು ಹುಷಾರಿಲ್ಲದೆ ಇರೋ ಥರ ನಾಟಕ ಮಾಡು, ಅದ್ರ ಜೊತೆ ಮನೆ ಕೆಲಸನೂ ಮಾಡು. ಹುಷಾರಿಲ್ಲದೆ ಇದ್ರು ನಾನು ಎಷ್ಟೆಲ್ಲ ಮನೆ ಕೆಲಸ ಮಾಡ್ತೀನಿ ಅಂತ ನಿನ್ನ ಗಂಡನಿಗೆ ತೋರಿಸು, ಅವ್ರಿಗೆ ಅನ್ಸೋ ಹಾಗೆ ಮಾಡು. ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿದ್ದೆ ತಾನೇ? ಹೂಮ್ಮ, ಅರ್ಥ ಆಯಿತು. ಸರಿ ಸರಿ ಅಮ್ಮ, ನಾನೀಗ ಫೋನ್ ಇರ್ತೀನಿ, ಆಕಾಶ್ ಬರೋ ಟೈಮ್ ಆಯಿತು. ಸರಿ. ದೀಪಿಕಾ ತಾಯಿ ಮಗಳಿಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿ ಅವಳನ್ನ ತಿದ್ದೋದ್ರ ಬದಲು ಅವಳನ್ನ ತಪ್ಪು ದಾರಿಯಲ್ಲಿ ಹೋಗೋ ಥರ ಮಾಡ್ತಿರ್ತಾಳೆ. ತಾಯಿ ಮಾತು ಕೇಳಿ ದೀಪಿಕಾ ಬೇಕು ಅಂತ ಅತ್ತೆ ಜೊತೆ ಜಗಳ ಆಡೋ ಪ್ರಯತ್ನ ಮಾಡ್ತಿರ್ತಾಳೆ. ಆಮೇಲೆ ಗಂಡನ್ನ ತನ್ವಶ ಮಾಡ್ಕೊಳ್ಳೋಕ್ಕೋಸ್ಕರ ಗಂಡನ ಎದುರಿಗೆ ತಾನು ಒಳ್ಳೆಯವಳಾಗಿ ಅತ್ತೆನ ಕೆಟ್ಟವಳಾಗಿ ಮಾಡೋ ಪ್ರಯತ್ನ ಮಾಡ್ತಿರ್ತಾಳೆ. ರೀ ಬಂದ್ರ? ತುಂಬ ಸುಸ್ತಾಗಿದ್ದೀರೇನೋ ಅಲ್ಲ, ಬೇಗ ಹೋಗಿ ನಾನು ನಿಮ್ಗೊಂದು ಲೋಟ ಟೀ ಮಾಡ್ಕೊಂಡು ಬರ್ತೀನಿ. ರೀ, ಬೆಳಗ್ಗೆ ಆಗಿದ್ದಕ್ಕೆ ಸಾರಿ. ಬೆಳಗ್ಗೆಯಿಂದ ಯಾಕೋ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ, ಅದೇ ಕಾರಣಕ್ಕೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲಿಲ್ಲ. ನಾನು ಲೇಟ್ ಆಗಿದ್ದರಿಂದ ಪಾಪ ಅತ್ತೆ ಎಲ್ಲ ಕೆಲಸ ಮಾಡಬೇಕಾಯ್ತು. ಅಯ್ಯೋ ದೀಪಿಕಾ, ಅಷ್ಟಕ್ಕೆಲ್ಲ ಸಾರಿ ಯಾಕಮ್ಮ ಕೇಳ್ತೀಯಾ? ನೀನೇನು ಬೇರೆನಾ ನನಗೆ? ನೀನು ನನಗೆ ಸೊಸೆ ಅಲ್ಲಮ್ಮ, ನೀನು ನನಗೆ ಮಗಳು ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಅಷ್ಟಕ್ಕೂ ನಾನೊಂದು ಸ್ವಲ್ಪ ಮನೆ ಕೆಲಸ ಮಾಡಿಬಿಟ್ರೆ ಏನಾಗ್ಬಿಡತ್ತೆ ಅಲ್ವಾ? ಹಾಗೆ ಆಕಾಶ್, ನೀನು ಅಷ್ಟೇ ಪಾಪ ದೀಪಿಕನ ಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೂ ರೇಗಾಡಬೇಡ. ದೀಪಿಕಾ, ಈಗ ಹೇಗಿದೆಯಮ್ಮ? ನಿನಗೆ ಆರಾಮ ಅನ್ನಿಸ್ತಿದೆ ತಾನೆ? ಇನ್ನೂ ಹುಷಾರಿಲ್ಲ ಅನ್ನೋ ಥರ ಇದ್ರೆ ಡಾಕ್ಟರ್ ಹತ್ರನಾದ್ರೂ ಹೋಗಿ ಬರೋಣ ಬಾ. ಬೇಡ ಬೇಡ ಅತ್ತೆ, ಈಗ ಒಂದು ಸ್ವಲ್ಪ ಆರಾಮಾಗಿದ್ದೀನಿ. ಸರಿ, ಆದರೆ ನೋಡು ದೀಪಿಕಾ, ನಿನಗೆ ಯಾವಾಗಲೇ ಹುಷಾರಿಲ್ಲ ಅನ್ನೋ ಥರ ಅನಿಸಿದ್ರೆ ಮೊದಲು ನೀನು ನನ್ನ ಹತ್ರ ಹೇಳು. ನನ್ನನ್ನು ಕ್ಷಮಿಸ್ಬಿಡು ದೀಪಿಕಾ, ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಪರವಾಗಿಲ್ಲ ಬಿಡ್ರಿ, ಯಾಕೆ ಸಾರಿ ಕೇಳ್ತೀರಾ? ಸರಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ದೀಪಿಕಾ ಗಂಡನ ಎದುರಿಗೆ ತಾನೊಬ್ಬ ಒಳ್ಳೆ ಸೊಸೆ, ಅತ್ತೆ ಬಗ್ಗೆ ಎಲ್ಲ ತುಂಬ ಕಾಳಜಿ ಇರೋ ಥರ ಆಕ್ಟ್ ಮಾಡ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಗಂಡ ಆಫೀಸಿಗೆ ಹೋಗ್ತಿದ್ದ ಹಾಗೆ ದೀಪಿಕಾ ತನಗೆ ಹುಷಾರಿಲ್ಲ, ಸುಸ್ತಾಗ್ತಾ ಇದೆ ಅಂತ ನಾಟಕ ಮಾಡ್ತಿರ್ತಾಳೆ. ಅತ್ತೆಯಿಂದ ಮನೆ ಕೆಲಸ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾಳೆ. ಸಂಜೆ ಗಂಡ ಆಫೀಸಿಂದ ಬರ್ತಿದ್ದ ಹಾಗೆ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಥರ ನಾಟಕ ಮಾಡ್ತಿರ್ತಾಳೆ. ಅತ್ತೆ, ನನಗೆ ಇತ್ತೀಚೆಗೆ ಪದೇ ಪದೇ ಹುಷಾರಿರಲ್ಲ, ತುಂಬ ಸುಸ್ತಾಗ್ತಾ ಇರುತ್ತೆ, ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟಿರ್ತೀನಿ. ನನ್ನಿಂದಾಗಿ ಮನೆ ಕೆಲಸ ಎಲ್ಲ ನೀವೇ ಮಾಡೋ ಹಾಗಾಗ್ತಾ ಇದೆ. ಬನ್ನಿ ಅತ್ತೆ, ಇವತ್ತು ನೀವು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ಳಿ, ನಾನು ನಿಮಗೆ ಕಾಲಿಗೆ ಎಲ್ಲ ಮಸಾಜ್ ಮಾಡ್ತೀನಿ, ಸೊಂಟ ಬೆನ್ನೆಲ್ಲ ಒತ್ಕೊಡ್ತೀನಿ. ನೋಡಮ್ಮ ದೀಪಿಕಾ, ನೀನು ಆರಾಮಾಗಿದೆಯಾ ಅಂದರೆ ಮಾತ್ರ ನನಗೆ ಕಾಲು ಮಸಾಜು ಬೆನ್ನು ಒತ್ತೋದು ಮಾಡು, ಇಲ್ಲ ಅಂದರೆ ಬೇಡಮ್ಮ. ನೀನು ಆರಾಮಾಗಿದ್ರು ನೀನು ನನ್ನ ಕಾಲ್ಗಿಲ್ ಒತ್ತೋದು ಇದು ಯಾವುದು ಮಾಡಬೇಡ ಅಂತಲೇ ಹೇಳ್ತಿದ್ದೆ. ಆದರೆ ಈಗೀಗ ಯಾಕೋ ನನಗೆ ಈ ಮಂಡಿ ನೋವು ಸೊಂಟ ನೋವು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆಯಮ್ಮ. ಇಲ್ಲ ಅತ್ತೆ, ಇನ್ಮೇಲೆ ನಿಮಗೆ ಸೊಂಟ ಬೆನ್ನು ಏನೂ ಇರಲ್ಲ, ಎಲ್ಲ ಕಡಿಮೆ ಆಗುತ್ತೆ. ಯಾಕಂದರೆ ನಾನು ನಿಮಗೆ ಅವಾಗವಾಗ ಕಾಲು ಒತ್ತೋದು ಬೆನ್ನು ಒತ್ತೋದು ಎಲ್ಲ ಮಾಡ್ತೀನಿ. ಹೀಗೆ ದೀಪಿಕಾ ಅತ್ತೆ ಕಾಲು ಒತ್ತೋಕೆ ಶುರು ಮಾಡ್ತಾಳೆ. ಆದರೆ ಆಕಾಶ್ ಮನೆ ಒಳಗೆ ಬರ್ತಿದ್ದ ಹಾಗೆ ದೀಪಿಕಾ ತಲೆ ಸುತ್ತಿ ಬೀಳೋ ಥರ ನಾಟಕ ಮಾಡ್ತಾಳೆ. ದೀಪಿಕಾ, ಏನಾಯ್ತಮ್ಮ? ದೀಪಿಕಾ, ಅಯ್ಯೋ ದೇವ್ರೆ,
ಅಮ್ಮ, ದೀಪಿಕನ್ಗೆ ಹುಷಾರಿಲ್ಲ ಅಂತ ನಿನಗೆ ಗೊತ್ತಿತ್ತು ತಾನೆ? ಗೊತ್ತಿದ್ದು ಅವಳ ಹತ್ರ ಕೈ ಕಾಲು ಒತ್ತಿಸ್ಕೊಂಡು ಸೇವೆ ಮಾಡಿಸ್ಕೊಳ್ತಾ ಇದೆಯಲ್ಲ. ನನ್ಗನ್ಸುತ್ತೆ ಇವತ್ತು ಅವಳು ಇಡೀ ದಿನ ಮನೆ ಎಲ್ಲ ಕೆಲಸ ಒಬ್ಳೆ ಮಾಡಿದ್ದಾಳೆ. ಆಮೇಲೆ ನೀನು ಕೈ ಕಾಲು ಒತ್ತು ಅಂತ ಬೇರೆ ಅವಳ ಹತ್ರ ಒತ್ತಿಸ್ಕೊಳ್ತಾ ಇದೀಯ. ಇದೆಲ್ಲದರಿಂದ ಸುಸ್ತಾಗಿ ತಲೆ ಸುತ್ತು ಬಿದ್ದಿದ್ದಾಳೆ. ಇಲ್ಲಪ್ಪ ಆಕಾಶ್, ನೀನು ಆಫೀಸಿಗೆ ಹೋದ್ಮೇಲೆ ಮನೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ನಾನು ದೀಪಿಕಾ ಹತ್ರ ಯಾವ ಸೇವೆನೂ ಮಾಡಿಸ್ಕೊಂಡಿಲ್ಲ. ಇವಾಗಲೂ ಅಷ್ಟೇ ಅವಳೇ ಬಂದು ಬಲವಂತ ಮಾಡಿ ಕೈಕಾಲು ಒತ್ಕೊಡ್ತೀನಿ ಅಂತ ಹೇಳಿ ಒತ್ತಾ ಇದ್ಲು. ನಾನೇನು ಅವಳಿಗೆ ಹೇಳಲಿಲ್ಲಪ್ಪ. ಆಮೇಲೆ ಅವಳಿಗೆ ಇವತ್ತು ಹುಷಾರಿಲ್ಲ ಅಂತಲೂ ಅವಳೇನು ನನ್ನ ಹತ್ರ ಇಲ್ಲ ಹೇಳಲಿಲ್ಲ, ಆರಾಮಾಗಿದ್ದೀನಿ ಅಂತಾನೆ ಹೇಳಿದ್ಲು. ಸಾಕು ಸುಮ್ಮನಿರಮ್ಮ, ನೀನೇನು ಹೇಳಬೇಡ, ನನಗೆಲ್ಲ ಅರ್ಥ ಆಗುತ್ತೆ. ಸೊಸೆ ಅಂದ್ರೇನು ಮನೆ ಕೆಲಸದವಳು, ಮನೆ ಆಳು ಅಂತ ಮಾಡಿದ್ಯಾ? ಸೊಸೆ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ವಲ್ಲಮ್ಮ ನಿನಗೆ? ನಾನು ಮನೇಲಿರಲ್ಲ, ಇಡೀ ದಿನ ಆಫೀಸಲ್ಲಿ ಇರ್ತೀನಿ ಅನ್ನೋ ಕಾರಣಕ್ಕೆ ಮನೇಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಾಗಲ್ಲ ಅಂತ ಮಾಡಿದ್ಯಾ? ನಿನಗೇನು ಹೇಳಿದ್ರು ವೇಸ್ಟು. ಮೊದಲು ನಾನು ದೀಪಿಕನ ರೂಮಿಗೆ ಎತ್ಕೊಂಡು ಹೋಗಿ ಮಲಗಿಸ್ತೀನಿ. ಆಕಾಶ್ ದೀಪಿಕನ್ನ ರೂಮಿಗೆ ಕರ್ಕೊಂಡು ಬಂದು ಮಲಗಿಸಿ ಅವಳನ್ನ ಕೇರ್ ಮಾಡ್ತಾನೆ. ಅಷ್ಟೊತ್ತಿಗೆ ದೀಪಿಕಾ ತಾಯಿ ಕಾಲ್ ಬರುತ್ತೆ. ಆಕಾಶ್ ಅತ್ತೆ ಹತ್ರ ಮಾತಾಡ್ತಾನೆ. ಅಳಿಯಂದ್ರೆ, ದೀಪಿಕಾ ಫೋನ್ ನಿಮ್ಮ ಹತ್ರ? ನನ್ನ ಮಗಳು ಆರಾಮಾಗಿದ್ದಾಳೆ ತಾನೆ? ನಾನಿವತ್ತು ಬೆಳಗ್ಗೆನೂ ಅವಳಿಗೆ ಫೋನ್ ಮಾಡಿದ್ದೆ. ಅವಳು ಅಷ್ಟೊಂದು ಆರಾಮಿದ್ದಾಗ ಅನ್ನಿಸ್ತಾ ಇರಲಿಲ್ಲ. ಅತ್ತೆ, ನೀವೇನು ಟೆನ್ಷನ್ ಆಗಬೇಡಿ, ದೀಪಿಕಾ ಆರಾಮಾಗಿದ್ದಾಳೆ. ಸ್ವಲ್ಪ ಹುಷಾರಿಲ್ದಾಗಿದೆ ಅಷ್ಟೇ. ಆದರೆ ಏನೂ ತೊಂದರೆ ಇಲ್ಲ. ನಾನು ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಅವ್ರು ಬಂದು ಚೆಕ್ ಮಾಡ್ತಾರೆ. ನೀವೇನು ಗಾಬರಿ ಆಗಬೇಡಿ. ಅಳಿಯಂದ್ರೆ, ಆದರೂ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾವು ನಮ್ಮ ಮಗಳನ್ನ ನಿಮ್ಮ ಮೇಲಿನ ನಂಬಿಕೆ ಭರವಸೆಯಿಂದ ನಿಮ್ಮ ಮನೆಗೆ ಕಳಿಸಿರ್ತೀವಿ. ಆದರೆ ನೀವೇ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಗೌರವಿಸಲಿಲ್ಲ, ಪ್ರೀತಿಸಲಿಲ್ಲ ಅಂದರೆ ಅವಳಿಗೆ ಯಾರು ಗೌರವ ಕೊಡ್ತಾರೆ? ನೋಡಿ ಅಳಿಯಂದ್ರೆ, ನೀವು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ. ನಿಮ್ಮ ತಾಯಿ ಇದ್ದಾರಲ್ಲ, ಅವ್ರು ಎಷ್ಟು ಕಳ್ಳ ಹೃದಯದ ಹೆಂಗಸು ಅಂದರೆ ಅವ್ರ ಎದುರಿಗೆ ನನ್ನ ಮಗಳು ಪ್ರಾಣನೇ ಬಿಟ್ಟರು ಅವರಿಗೆ ಏನೂ ಅನ್ಸಲ್ಲ. ತಾಯಿ ಬಗ್ಗೆ ಅತ್ತೆ ಈ ಥರ ಮಾತಾಡೋದು ಕೇಳಿ ಆಕಾಶ್ಗೆ ಬೇಜಾರೇನೋ ಆಗುತ್ತೆ. ಆದರೆ ಇವತ್ತು ತಾನು ನೋಡಿದ ದೃಶ್ಯದಿಂದ ಅತ್ತೆ ಹೇಳ್ತಾ ಇರೋದು ಸರಿ ಇರ್ಬೋದು ಅಂತಲೂ ಅನ್ಸುತ್ತೆ. ಹಾಗಾಗಿ ಅವನು ಏನೂ ಮಾತಾಡದೆ ಸುಮ್ಮನಾಗ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಈಗೀಗ ಆಕಾಶ್ ಯಾವಾಗಲೂ ಹೆಂಡತಿ ಪರವಾಗಿ ತಾಯಿ ವಿರುದ್ಧವಾಗಿ ನಿಲ್ತಾ ಇರ್ತಾನೆ. ದೀಪಿಕಾ, ನಾನು ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀನಿ. ನಿನಗೂ ಏನಾದರೂ ತಗೊಳ್ಳೋದಿದ್ರೆ, ಶಾಪಿಂಗ್ ಮಾಡೋದಿದ್ರೆ ನೀನು ನನ್ನ ಜೊತೆ ಬಾ, ಇಬ್ಬರು ಒಟ್ಟಿಗೆ ಹೋಗಿ ಬರೋಣ. ಇಲ್ಲ ಅತ್ತೆ, ನನಗೆಲ್ಲೂ ಬರೋ ಮನಸ್ಸಿಲ್ಲ. ಶಾಪಿಂಗ್ ಮಾಡೋಕ್ಕೂ ನನ್ನ ಹತ್ರ ದುಡ್ಡು ಇಲ್ಲ ಅತ್ತೆ, ನೀವೇ ಹೋಗಿ ಬನ್ನಿ, ನನಗೆ ಬರೋ ಮನಸ್ಸಿಲ್ಲ. ದುಡ್ಡಿಗೆ ಯಾಕಮ್ಮ ಯೋಚನೆ ಮಾಡ್ತೀಯಾ? ನನ್ನ ಹತ್ರ ಇರೋದ್ರಲ್ಲೇ ಕೊಡ್ತೀನಿ, ಬಾ, ನಿನ್ಗೇನು ಬೇಕು ತಗೋ ಅಂತೆ, ಬಾ ಹೋಗಿ ಬರೋಣ. ಇಲ್ಲ ಅತ್ತೆ, ದುಡ್ಡಿನಗಿಂತ ನನಗೆ ಯಾಕೋ ಎಲ್ಲೂ ಬರೋ ಮನಸ್ಸಿಲ್ಲ ಅತ್ತೆ, ಹಾಗಾಗಿ ನೀವೇ ಹೋಗಿ ಬನ್ನಿ. ಸರಿನಮ್ಮ, ನಿನಗೆ ಮನಸ್ಸಿಲ್ಲ ಅಂದರೆ ಇನ್ನೇನು ಮಾಡೋದು? ನೋಡು, ನಿನ್ಗೇನಾದರೂ ಬೇಕಿತ್ತು ಅಥವಾ ಏನಾದರೂ ನಿಂಗೆ ಬೇಕಾಗಿರೋದು ನೆನಪಾಯ್ತಂದ್ರೆ ನನಗೆ ಫೋನ್ ಮಾಡು, ನಾನು ಬರಬೇಕಿದ್ರೆ ತೊಗೊಂಡು ಬರ್ತೀನಿ. ಸರಿ ಅತ್ತೆ. ಸುಧಾ ಹೊರಗಡೆಯಿಂದ ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಆಕಾಶ್ ತಾಯಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ತಾನೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ಯಾ? ನಾನು ನಿನ್ನ ಕೈ ಕೊಟ್ಟಿದ್ದ ದುಡ್ಡೆಲ್ಲ ಉಡಾಯಿಸ್ಬಿಟ್ಟೆ ಅನ್ಸುತ್ತೆ ಅಲ್ವಾ? ಅಮ್ಮ, ನಾನು ನನ್ನ ಸಂಬಳದ ದುಡ್ಡನ್ನು ನಿನ್ನ ಕೈಗೆ ತಂದು ಕೊಡೋದು, ನನ್ನ ಹೆಂಡತಿನೂ ಚೆನ್ನಾಗಿ ನೋಡ್ಕೊಳ್ತೀಯಾ, ಅವಳ ಅಗತ್ಯಗಳ ಕಡೆನೂ ಗಮನ ಕೊಡ್ತೀಯಾ, ಮನೆನೂ ನೋಡ್ಕೊಳ್ತೀಯಾ ಅಂತ. ಆದರೆ ನೀನು ನಾನು ಕೊಟ್ಟಿದ್ದ ದುಡ್ಡೆಲ್ಲ ಬರೀ ನಿನ್ನ ಅಗತ್ಯಗಳಿಗೆ, ನಿನ್ನ ಶಾಪಿಂಗಿಗೆ ಖರ್ಚು ಮಾಡ್ತಿದ್ಯಾ. ಅಲ್ಲಮ್ಮ, ನಿನಗೆ ಒಂದ್ಸಲನೂ ನಿನ್ನ ಸೊಸೆ ಬಗ್ಗೆ ಯೋಚನೆ ಬರಲಿಲ್ವಾ? ದೀಪಿಕಾ ಅವಳು ಮನೇಲಿದ್ದಾಳೆ, ಅವಳಿಗೂ ಆಸೆಗಳಿರುತ್ತೆ, ಶಾಪಿಂಗ್ ಮಾಡಬೇಕು ಅನ್ಸುತ್ತೆ, ಅವಳನ್ನೂ ಕರ್ಕೊಂಡು ಹೋಗಿ ಅವಳಿಗೆ ಬೇಕಾಗಿದ್ದನ್ನು ಕೊಡಿಸ್ಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ? ದೀಪಿಕಾ, ಆಕಾಶ್ ಇದು ಏನು ಹೇಳ್ತಾ ಇದ್ದಾನೆ? ಅವನ ಬುದ್ಧಿ ನೀನು ಏನು ಮರಳು ಮಾಡಿಬಿಟ್ಟಿದ್ಯಾ? ನೋಡ ಆಕಾಶ್, ನಾನೇನು ನಿನ್ನ ಹೆಂಡತಿನ ಕರೆದಿಲ್ಲ ಅಂತ ತಿಳ್ಕೊಬೇಡ. ನಾನು ಅವಳನ್ನ ನನ್ನ ಜೊತೆ ಶಾಪಿಂಗಿಗೆ ಬಾ ಅಂತ ಕರೆದಿದ್ದೀನಿ, ಅವಳೇ ಬಂದಿಲ್ಲ. ಆಮೇಲೆ ದುಡ್ಡಿನ ವಿಷಯ, ನಾನು ನೀನು ಕೊಟ್ಟಿದ್ದ ದುಡ್ಡನ್ನೆಲ್ಲ ಉಡಾಯಿಸ್ತೀನಿ ಅಂತ ಹೇಳಿದ್ಯಲ್ಲ, ನಾನೇನು ನಿನ್ನ ದುಡ್ಡು ಖರ್ಚು ಮಾಡಿಲ್ಲಪ್ಪ, ನಿನ್ನ ದುಡ್ಡೆಲ್ಲ ಹಾಗೆ ಇಟ್ಟಿದ್ದೀನಿ. ನನಗೆ ನಿಮ್ಮಪ್ಪನ ಪೆನ್ಷನ್ ಹಣ ಬರುತ್ತೆ ಅನ್ನೋದನ್ನ ಮರಿಬೇಡ. ಅದೇ ಹಣನ ನಾನು ನನಗೆ ಬೇಕಾಗಿದ್ದನ್ನು ತಗೊಳಕ್ಕೆ ಯೂಸ್ ಮಾಡಿರೋದು. ಓ, ಅಂದರೆ ನಿನ್ನ ಮಾತಿನ ಅರ್ಥ ನಾನು ಸಂಪಾದನೆ ಮಾಡೋ ದುಡ್ಡಲ್ಲಿ ಈ ಮನೆ ನಡೀತಾ ಇಲ್ಲ, ಎಲ್ಲ ನಡೀತಾ ಇರೋದು ಅಪ್ಪನ ಪೆನ್ಷನ್ ದುಡ್ಡಲ್ಲಿ ಅಂತ ಅಲ್ವಾ? ಮತ್ತೇನೇನು, ನೀನು ಹೇಳಿದ ಮಾತಿನ ಅರ್ಥ ಅದೇನೆ. ಹಾಗಿದ್ಮೇಲೆ ನಮಗೆ ಈ ಮನೇಲಿ ಏನು ಕೆಲಸ? ನಾನು ದೀಪಿಕಾ ಇಬ್ಬರು ಈಗಲೇ ಈ ಮನೆ ಬಿಟ್ಟು ಹೊರಟೋಗ್ತೀವಿ. ಆಮೇಲೆ ನಿನಗೆ ಈ ಮನೆ ನನ್ನ ದುಡ್ಡಲ್ಲಿ ನಡೀತಾ ಇತ್ತು, ಅಪ್ಪನ ಪೆನ್ಷನ್ ದುಡ್ಡಲ್ಲಿ ನಡೀತಾ ಇತ್ತು ಅಂತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸುಧಾಗೆ ಮಗನಿಗೆ ಯಾವುದನ್ನು ಸರಿಯಾಗಿ ಅರ್ಥ ಮಾಡ್ಸಕ್ಕಾಗಲ್ಲ. ಆಕಾಶ್ ದೀಪಿಕನ್ನ ಕರ್ಕೊಂಡು ಮನೆ ಬಿಟ್ಟು ಹೊರಟೋಗ್ಬಿಡ್ತಾನೆ. ದೀಪಿಕಾ ಗಂಡನ ಕರ್ಕೊಂಡು ತವ್ರ ಮನೆಗೆ ಬರ್ತಾಳೆ. ಇಲ್ಲಿ ಬಂದು ದೀಪಿಕಾ ತಾಯಿ ಜೊತೆ ಆರಾಮಾಗಿರ್ತಾಳೆ. ಆದ್ರೆ ದೀಪಿಕಾ ತಂದೆಗೆ ಮಾತ್ರ ಮಗಳು ಅಳಿಯ ಮನೆ ಬಿಟ್ಟು ಈ ರೀತಿ ಬಂದಿರೋದು ಸರಿ ಅನ್ಸಲ್ಲ. ಹಾಗಾಗಿ ಒಂದಿನ ಅಳಿಯನ ಹತ್ರ ಎಲ್ಲ ಸತ್ಯನೂ ಹೇಳ್ತಾನೆ. ನೋಡಪ್ಪ ಆಕಾಶ್, ನಿಜವಾಗ್ಲೂ ಹೇಳಬೇಕಂದ್ರೆ ನಿಮ್ಮ ತಾಯಿ ತುಂಬ ಒಳ್ಳೆಯವರು, ಅವರಿಂದ ಏನೂ ತಪ್ಪಾಗಿಲ್ಲ. ಅವ್ರು ನಮ್ಮ ಮಗಳಿಗೆ ಯಾವುದೇ ತೊಂದರೆನೂ ಕೊಟ್ಟಿಲ್ಲ. ಇಲ್ಲಿ ತಪ್ಪಾಗಿರೋದು ನನ್ನ ಹೆಂಡತಿ ಮತ್ತು ನನ್ನ ಮಗಳಿಂದ.
ಅವರಿಬ್ಬರೂ ಸೇರಿಕೊಂಡು ನಿನ್ನ ದೃಷ್ಟಿಲಿ ನಿಮ್ಮಮ್ಮ ಕೆಟ್ಟವರಾಗೋ ಹಾಗೆ ಮಾಡಿದ್ದಾರೆ. ಹಾಗಾಗಿ ನಿನ್ನ ಹೆಂಡತಿ ಮಾತು ಕೇಳಿ ನಿಮ್ಮಮ್ಮನ ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮಮ್ಮನ ನಿನ್ನ ಮನೇನ ಬಿಟ್ಟು ಬಂದು ತಪ್ಪು ಮಾಡಿದ್ಯಪ್ಪ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ನಿನ್ನ ತಾಯಿ ಹತ್ರ ಹೋಗಿ ಕ್ಷಮೆ ಕೇಳು. ಮಾವನ ಮಾತುಗಳನ್ನ ಕೇಳಿದ್ಮೇಲೆ ಆಕಾಶ್ಗೂ ನಿಜ ಅನಿಸುತ್ತೆ. ಅವನು ಆಗಿದ್ದನ್ನೆಲ್ಲ ಒಂದ್ಸಲ ಯೋಚನೆ ಮಾಡಿದಾಗ ಹೌದು, ತನ್ನ ತಾಯಿದೇನು ತಪ್ಪಿಲ್ಲ, ಇಲ್ಲಿ ಇವ್ರದೇ ಏನೋ ಪಿತೂರಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಇದಾದ್ಮೇಲೆ ಆಕಾಶ್ ದೀಪಿಕನಿಗೆ ಬುದ್ಧಿ ಹೇಳಿ ವಾಪಸ್ ಮನೆ ಕರ್ಕೊಂಡು ಬರ್ತಾನೆ, ತಾಯಿ ಹತ್ರ ಕ್ಷಮೆ ಕೇಳ್ತಾನೆ. ಇದಾದ್ಮೇಲಿಂದ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ. ದೀಪಿಕಾ ಎಲ್ಲದನ್ನು ತಾಯಿ ಹತ್ರ ಹೇಳೋದು, ಅವಳು ಕೊಡೋ ಬೇಡದೇ ಇರೋ ಸಜೆಷನ್ ತಗೊಳ್ಳೋದು, ಇದನ್ನೆಲ್ಲ ನಿಲ್ಲಿಸ್ತಾಳೆ. ಇದರಿಂದಾಗಿ ಇವ್ರ ಮನೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.